ಯಾದಗಿರಿಯಲ್ಲಿ ಪಿಎಸ್ಐ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶಾಸಕ ಚನ್ನಾರೆಡ್ಡಿ ಪುತ್ರ ಪಂಪಣ್ಣ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 18 ಗಂಟೆಗಳ ಬಳಿಕ ಕೊನೆಗೂ ಕೂಡ ಶಾಸಕರು ಮತ್ತೆ ಅವರ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ದೂರು ಕೊಟ್ಟ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಶಾಸಕರು ಮತ್ತೆ ಶಾಸಕರ ಪುತ್ರನ ವಿರುದ್ಧ ಪಿಎಸ್ಐ ಪರಶುರಾಮ ಮೃತ ಪ್ರಕರಣದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು, ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ವರ್ಗಾವಣೆ ವಿಚಾರವಾಗಿ ಪಿಎಸ್ಐ ಪರಶುರಾಮ್ ಬಲಿಯಾದ್ರ ಅನ್ನೋದು ಈಗ ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಸದ್ಯಕ್ಕೆ ಪರಶುರಾಮ್ ಅವರ ಧರ್ಮಪತ್ನಿ ಕೊಟ್ಟ ದೂರಿನ ಅನ್ವಯ ಶಾಸಕರು ಮತ್ತೆ ಅವರ ಪುತ್ರನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತಪಟ್ಟ ಪಿಎಸ್ಐ ಪರಶುರಾಮು ಅವರು ವರ್ಗಾವಣೆ ವಿಚಾರವಾಗಿ 25 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಅದನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಒತ್ತಡದಲ್ಲಿ ಪಿಎಸ್ಐ ಪರಶುರಾಮ್ ಮೃತಪಟ್ಟರು ಅನ್ನೋ ಆರೋಪ ಏನೀಗ ಕೇಳಿ ಬಂದಿದೆ. ಇದರಲ್ಲಿ ಶಾಸಕರು ಮತ್ತೆ ಶಾಸಕರ ಪುತ್ರನ ನೇರ ಭಾಗಿ ಇದೆ ಅನ್ನುವ ಗಂಭೀರ ಆರೋಪವನ್ನು ಪರಶುರಾಮ್ ಪತ್ನಿ ಮಾಡಿದ್ದಾರೆ. ನನ್ನ ಪತಿ ಹತ್ರ ಚನ್ನಾರೆಡ್ಡಿ 30 ಲಕ್ಷ ಕೇಳಿದ್ರು. ಶಾಸಕರ ವಿರುದ್ಧ ಪಿಎಸ್ಐ ಪತ್ನಿ ಹಿಂಗಂತ ಆರೋಪ ಮಾಡಿದ್ದಾರೆ. ಹಣ ಕೇಳುತ್ತಿರುವ ಬಗ್ಗೆ ನನ್ನ ಪತಿ ನನ್ನ ಬಳಿ ಹೇಳ್ಕೊಂಡಿದ್ರು. ಎಷ್ಟು ದುಡ್ಡು ಕೊಟ್ಟು MLAರನ್ನ ಸಾಕ್ತೀರಾ ಅಂಥೇಳಿ ಪ್ರಶ್ನೆ ಮಾಡಿದ್ರು. ಎಷ್ಟು ದಿನ MLAಗೆ ಊಟ ಹಾಕ್ತೀರಾ? ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನನ್ನ ಗಂಡ ವರ್ಗಾವಣೆಗೆ 30 ಲಕ್ಷ ಕೇಳಿದ್ರು ಶಾಸಕರು ಅಂತ ಹೇಳಿ ಪತ್ನಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅವ್ರು ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ. 30 to 40 lakhs ತನಕ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ, 100% ಅವ್ರದ್ದು ತಪ್ಪಿದೆ. ಅವ್ರು ಬರ್ಬೇಕು. ಅಲ್ಲ, ಎಲ್ಲರಿಗೂ ಗೊತ್ತು, ಎಲ್ಲ PSIಗಳು ದುಡ್ಡು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ. 30 to 40 lakhs ತನಕ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ, 100% ಅವ್ರದ್ದು ತಪ್ಪಿದೆ. ಅವ್ರು ಬರ್ಬೇಕು. ಅಲ್ಲ, ಎಲ್ಲರಿಗೂ ಗೊತ್ತು, ಎಲ್ಲ PSIಗಳು ದುಡ್ಡು ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹಣ ಕೇಳಿದ್ದಾರೆ. 30 to 40 lakhs ತನಕ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು MLA ಮಗ ಸರ್. ಅವರಿಬ್ಬರನ್ನ ಕರೆಸಿ FIR ಆಗಬೇಕು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜು ಈಗ ಸಂಪರ್ಕದಲ್ಲಿದ್ದಾರೆ. ನಾಗರಾಜು, MLA ಹಣ ಕೇಳಿದ್ರು ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮೃತಪಟ್ಟ ಪರಶುರಾಮ್ ಅವರ ಪತ್ನಿ. ಮುಂದುವರೆದು ಯಾರ್ಯಾರ ಹೆಸರನ್ನು ಹೇಳಿದ್ದಾರೆ, FIRನಲ್ಲಿ ಏನೇನು ಸೆಕ್ಷನ್ಗಳೀಗ ಹಾಕಿದ್ದಾರೆ, ಸದ್ಯಕ್ಕೆ ಈ ಹೊತ್ತಿನ ವಿವರ ಏನಿದೆ? ರಂಜಿತ್, ಏನು ಯಾದಗಿರಿ ನಗರ ಠಾಣೆಯಿಂದ CN ಠಾಣೆಗೆ ವರ್ಗಾವಣೆಯಾಗಿರುವಂತಹ ಪರಶುರಾಮ್ ಏನು ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈಗ ಆ ಒಂದು ಸಾವಿನ ಪ್ರಕರಣ ಸಂಬಂಧ ಸಾಕಷ್ಟು ಅನುಮಾನದ ಹುತ್ತವೇ ಹುಟ್ಟಿಕೊಂಡಿರುವಂಥದ್ದು. ಅಂತಂದರೆ ಈಗಾಗಲೇ ಏನು ಯಾದಗಿರಿ ಶಾಸಕರಾಗಿರುವಂತಹ ಚನ್ನಾರೆಡ್ಡಿ ಪಾಟೀಲ್ ತುಣ್ಣೂರು ಆಗಿರ್ಬೋದು ಮತ್ತು ಆತನ ಪುತ್ರ ಸನ್ನಿಗೌಡ ಅಲಿಯಾಸ್ ಪಂಪನಗೌಡ ವಿರುದ್ಧ A1 ಮತ್ತು A2 ಅಂತೇಳಿ ಈಗಾಗಲೇ ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿರುವಂಥದ್ದು. ಅಂತಂದರೆ ಈ ಒಂದು ಪರಶುರಾಮ್ಗೆ ಏನಂತಂದರೆ ಪೋಸ್ಟಿಂಗ್ ಸಲುವಾಗಿ 30 ರಿಂದ 40 ಲಕ್ಷ ಹಣ ನೀಡುವಂತೆ ಏನು ಶಾಸಕ ಆಗಿರ್ಬೋದು ಮತ್ತು ಆತನ ಪುತ್ರ ಒಂದು ಏನೋ ರೀತಿ ನಿರಂತರವಾಗಿ ಏನು ಕಿರುಕುಳ ಕೊಟ್ಟಿದ್ರು. ಈ ಒಂದು ಹಣ ನೀಡದೇ ಇರೋ ಕಾರಣಕ್ಕಾಗಿ ಅವರನ್ನು CN ಠಾಣೆಗೆ ವರ್ಗಾವಣೆ ಮಾಡಿದ್ರು. ಹೀಗಾಗಿ ಈ ಕುರಿತು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಶರಣಗೌಡ ಕಂದಕೂರ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ವಿಚಾರ ತಮಗೆ ತಲುಪ್ತಾ? ಖಂಡಿತ, ನಿನ್ನೆ ರಾತ್ರಿಯಿಂದ ಅದೇ ಕೆಲಸದಲ್ಲಿ ಇದ್ದೀವಿ. ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರು ಮತ್ತೆ ಅವರ ಮಗನ ಮೇಲೆ. ತಾವೇನು ಹೇಳ್ತೀರಿ ಸರ್? ತಮಗೇನು ಅನುಮಾನ ಇದೆ? ಈಗಾಗಲೇ ಇದಕ್ಕೆ ಪೂರಕ ಎಂಬಂತೆ ನಾನು ಸದನದ ಹೊರಗೆ ಮತ್ತು ಸದನದ ಒಳಗೆ ಅನೇಕ ಭ್ರಷ್ಟಾಚಾರಗಳ ಬಗ್ಗೆ ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಲಿಕ್ಕೆ ಕುಮ್ಮಕ್ಕು ಕೊಡ್ತಾ ರಾಜಕಾರಣಿಗಳಿಗೋಸ್ಕರನೇ ನಾನು ರಾಜೀನಾಮೆ ಕೊಡ್ತಕ್ಕಂಥ ಹಂತಕ್ಕೆ ಹೋಗಿರ್ತಕ್ಕಂಥದ್ದು ತಮಗೂ ಗೊತ್ತಿರ್ತಕ್ಕಂಥ.
ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಆ ಅಮ್ಮ ಇವತ್ತು ಬೀದಿಗೆ ಬಿದ್ದು ನ್ಯಾಯ ಕೇಳ್ತಕ್ಕಂಥ ದುಸ್ಥಿತಿಗೆ ಇವತ್ತು ಈ ಸರ್ಕಾರ ತಂದಿದೆ. ಒಂದು ವಾರದ ಹಿಂದೆ, ಯಾಕಂದ್ರೆ 1 ವರ್ಷದವರೆಗೂ ಯಾವ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಬಾರ್ದಂತ ಗವರ್ಮೆಂಟ್ ಪಾಲಿಸಿ ಇದೆ. 7 ತಿಂಗಳಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಕಳೆದ 1 ವಾರದಿಂದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರಿಯಾಂಕ್ ಖರ್ಗೆ ಹೋಗಿ ಪರಶುರಾಮ್ ಭೇಟಿಯಾಗಿದ್ರು. ಒಂದು ಕಲಬುರಗಿ ಐಜಿ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಫೋನ್ ಮಾಡಿದ್ರೆ, 1 ವರ್ಷ ಆಗಿಲ್ಲ ಇದನ್ನ ಕಂಟಿನ್ಯೂ ಮಾಡಿ ಅಂತ ಒಂದು ಫೋನ್ ಮಾಡಿದ್ರೆ ಇವತ್ತು ಈ ನಮ್ಮ ಜಿಲ್ಲೆಗೆ ಇಂಥ ದುರ್ಘಟನೆ ನಡೀತಕ್ಕಂಥ ಅವಕಾಶನೇ ಸಿಗ್ತಿದ್ದಿಲ್ಲ. ಅವ್ರು ಫೋನ್ ಮಾಡ್ಲಿಲ್ಲ. ಯಾಕಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಏನೇ ಟ್ರಾನ್ಸ್ಫರ್ಗಳು ಆಗ್ಬೇಕಾಗಿತ್ತು ಅಂದ್ರೆ ಪ್ರಿಯಾಂಕ್ ಖರ್ಗೆ ಮತ್ತು MP ರಾಧಾಕೃಷ್ಣ ದೊಡ್ಡಮನಿ ಅವರ ಮೂಗಿನ ನೀರಿಯಕ್ಕೆ ಎಲ್ಲ ನಡೀತಕ್ಕಂಥದ್ದು. ಸರಿ, ಇವತ್ತು ನನ್ನ ಒಂದು ಕಳಕಳಿಯ ಮನವಿ ಇಷ್ಟೇ, ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಆ ಅಮ್ಮ ತುಂಬು ಗರ್ಭಿಣಿ ಇದ್ದಾಳೆ. ಆ ಅಮ್ಮನ್ನು ಪರಿತಪಿಸ್ತಕ್ಕಂಥದ್ದು ನಮ್ಗೆ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ಅಮ್ಮಗೆ ನ್ಯಾಯ ಸಿಗ್ಬೇಕು. ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಸರ್ಕಾರ ಅಂತಂದ್ರೆ ಏನ್ ನೆರವು ಕೊಡ್ಬೇಕು, ಕುಟುಂಬ ನಿರ್ವಹಣೆಗೆ ಕೊಡ್ಬೇಕು. ನಾನು 2 ತಿಂಗಳ ನನ್ನ ಸ್ಯಾಲ್ರಿಯನ್ನು ಆ ಕುಟುಂಬಕ್ಕೆ ಕೊಡ್ತಾ ಇದ್ದೀನಿ ನಾನು. ಇವತ್ತು ಅವ್ರು ಏನ್ ಆರೋಪ ಮಾಡಿದ್ದಾರೆ, ಕರೆಕ್ಟ್, ಆ ಆರೋಪದ ಬಗ್ಗೆ ಕುಲಂಕುಷವಾಗಿ ಯಾವುದೋ ಒಂದು SITನೋ CODನೋ ಒಂದು ತನಿಖಾ ತಂದಿವೇನೋ ಎಂಬ ಹಂತಕ್ಕೆ ಇವತ್ತೇನಾದ್ರೂ ಯಾದಗಿರಿ ಜಿಲ್ಲೆದು ಹೆಸರು ಕೆಟ್ಬಿಟ್ರೆ ನಾವ್ ಯಾರು ರಾಜಕಾರಣಿಗಳು ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ. ಯಾವೊಬ್ಬ ಒಳ್ಳೆ ಅಧಿಕಾರಿ ಸಹ ಯಾದಗಿರಿ ಜಿಲ್ಲೆಗೆ ಬರಲ್ಲ. ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೋಬೇಕು. ನಾನು ಈ ತಮ್ಮ ಮುಖಾಂತರ ಹೇಳ್ತಕ್ಕಂಥ ಕರೆಕ್ಟ್ ಸರ್. ಈಗ ನೋಡಿ, ರಾಜಾರೋಷವಾಗಿ 30 ರಿಂದ 40 ಲಕ್ಷ ರೂಪಾಯಿ ಒಬ್ರು ಶಾಸಕರು ಮತ್ತೆ ಅವರ ಮಗ ಕೇಳ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಹಂಗಾದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಈ ರೀತಿ ಒಂದು ವರ್ಗಾವಣೆ ದಂಧೆ ನಡೀತಾ ಇದೆ ಸರ್? ಹಂಗಾದ್ರೆ ಇದೇನು ಮೊದಲೇನಲ್ಲ, ಎಲ್ಲ PSIಗಳಿಗೂ ಹಿಂಗೆ ಆಗಿದೆ ಅಂತ ಹೇಳಿ ಅವ್ರ ಪತ್ನಿ ಹೇಳ್ತಾರೆ. ಇದೆಲ್ಲ ಗೊತ್ತಿರ್ಲಿಲ್ವಾ, ಮೊದಲೇ ಗೊತ್ತಿರ್ಲಿಲ್ವಾ ಇಂಥದ್ದೊಂದು ವಿಚಾರ ಇದೆ ಅಂತ ಹೇಳಿ ತಮ್ಮ ಜಿಲ್ಲೆಯಲ್ಲಿ? ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನೋಡಿ, ಈ ಸುರ್ಪುರ್ DYSP ಅವ್ರ ಮೇಲೆ ಅನೇಕ ಹಗರಣಗಳಿದೆ. ಕರೆಕ್ಟ್. 25 ಲಕ್ಷ ರೂಪಾಯಿ ಯಾದಗಿರಿ SP ಕೊಟ್ಟು ಚಿನ್ನದ ಪದಕಕ್ಕೆ ಮುಖ್ಯಮಂತ್ರಿ ಶಿಫಾರಸಿ ಕೊಡ್ತಾರೆ ಯಾದಗಿರಿ SP ಅವರು. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ ಅಂತಂದ್ರೆ ಮೊನ್ನೆ ಯಾದಗಿರಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ಕ ಸಬ್ ಇನ್ಸ್ಪೆಕ್ಟರ್ ಹನುಮಂತ ಬಂಕಲಿಗೆ ಅಂತ 20 ಲಕ್ಷ ಕೊಟ್ಟು ಬಂದು ಜಾಯಿನ್ ಆಗಿದ್ದಾರೆ. ನಾನು ಮೊನ್ನೆ ಸದನದಲ್ಲಿ ಗುರುಮಿಟ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿಸಿದ್ದೆ, ತಾವೆಲ್ಲ ನೋಡಿರ್ಬೋದು. ಆ ಸರ್ಕಲ್ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಮಾಜಿ ಸಚಿವರು 35 ಲಕ್ಷಕ್ಕೆ ಕೇಳ್ತಾರ, ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು 40 ಲಕ್ಷಕ್ಕೆ ಕೇಳ್ತಾರ. ಏನ್ ಮಾಡ್ಬೇಕು? ಇವರೆಲ್ಲ ದುಡ್ಡು ತಗೊಂಡು ಈಗ ದುಡ್ಡು ಕೊಟ್ಟಿರ್ತಕ್ಕಂಥ ಅಧಿಕಾರಿ ಯಾರ ಬಲ್ಲಿಂದ ದುಡ್ಡು ತೆಗಿಬೇಕೀಗ? ನಮ್ಮನ್ನ ಆರಿಸಿ ಕಳಿಸಿರ್ತಕ್ಕಂಥ ಜನರಿಂದ. ಇದು ಈ ಪರಿಸ್ಥಿತಿ ಇರ್ತಕ್ಕ. ಎಲ್ಲಿಗೆ ಹೋಗುತ್ತೆ ಹಿಂಗಾದ್ರೆ? ವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ? ಆತ ಆ ಅಧಿಕಾರಿ ದುಡ್ಡು ಕೊಟ್ಟು ಆ ಪೋಸ್ಟಿಂಗ್ ಬಂದ ಅಂತ ಹೇಳಿದ್ರೆ ಆತ ಸುಲಿಗೆ ಮಾಡೋದು ನಮ್ಮಂತ ಬಡ ಜನರನ್ನ. ಎಲ್ಲಿಗೆ ಹೋಗುತ್ತೆ ವ್ಯವಸ್ಥೆ ಅವಾಗ? ಆ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗೋದು ಯಾವಾಗ ಹಿಂಗೆ ಆದ್ರೆ ಅಂತ? ಒಬ್ಬ ಪರಶುರಾಮ ಅಂತ ಒಬ್ಬ ಪ್ರಾಮಾಣಿಕ ಸಬ್ ಇನ್ಸ್ಪೆಕ್ಟರ್ ನನಗೆ ಮೊನ್ನೆ ತಾನೇ ಫೋನ್ ಮಾಡಿ ಈ ವಿಷಯನೆಲ್ಲ ತಿಳಿಸಿದ್ದ. ಮೊನ್ನೆ ರಾತ್ರಿ ಟ್ರಾನ್ಸ್ಫರ್ ಆದ ರಾತ್ರಿ ಇವತ್ತು ಇಲ್ಲಿವರೆಗೂ ಏನೇನಾಗಿದೆ ಘಟನೆಗಳನ್ನ ಈ ವ್ಯವಸ್ಥೆದೊಳಗ, ಈ ಪರಶುರಾಮ್ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ಸಾವಿನ ಮುಖಾಂತರ ಆದ್ರೂ ಸರ್ಕಾರ ಕಣ್ಣು ತೆಗೆದು ಮುಂದೆ ಏನಪ್ಪಂತಂದ್ರೆ ಯಾವೊಬ್ಬ ಶಿಫಾರಸು ಮಾಡ್ತಕ್ಕಂಥ ಯಾರ ಶಾಸಕರಿರ್ಲಿ, ಮಾಜಿ ಸಚಿವರಿರ್ಲಿ, ಜಿಲ್ಲಾಧ್ಯಕ್ಷರಿರ್ಲಿ, ಯಾರು ಶಿಫಾರಸು ಪತ್ರಗಳನ್ನು ಬುಟ್ಟಿಗೆ ಎಸಿರಿ ಪ್ರಾಮಾಣಿಕ ಅಧಿಕಾರಿಗಳನ್ನ ಹಾಕಿದಾಗ ಮಾತ್ರ ಇಂಥ ಪ್ರಾಮಾಣಿಕ ಅಧಿಕಾರಿ ಸಾವಿಗೆ ಅಂತಂದ್ರೆ ನ್ಯಾಯ ಕೊಟ್ಟಂಗ ಆಗ್ತದ. ಆ ತಾಯಿ ಗೋಳಾಟ ನಾವು ಯಾರು ನೋಡಕ್ ಆಗ್ತಾ ಇಲ್ಲ. ಆ ಎಮ್ಮಗೆ ನ್ಯಾಯ ಸಿಗ್ಬೇಕಾಗಿದೆ ಸರ್. ಮತ್ತೊಂದು ನೋಡಿ, ಆ ಬಡ ಕುಟುಂಬದಿಂದ ಮಗ PSI ಆಗಿದ್ದೇ ಹೆಚ್ಚು, ಅಂಥದ್ರಲ್ಲಿ ಆತನಿಂದ ಇವರು ಸುಲಿಗೆ ಮಾಡೋದಕ್ಕೆ ನೋಡ್ತಾರೆ. ಆತ ಇವತ್ತು ಆ ಒತ್ತಡದಿಂದ ಮೃತಪಟ್ಟಿದ್ದಾನೆ. ಹೀಗೆಲ್ಲ ಇರುವಾಗ ಆ ಕುಟುಂಬದವ್ರಿಗೆ ತಾವೇನು ಹೇಳ್ತೀರಿ? ಇದು ಹಿಂಗೆ ಇದು ಅಂತ. ಕುಟುಂಬದವರ ನೋವಿನಲ್ಲಿ ನಾವು ಸದಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಜಿಲ್ಲೆ ಶಾಸಕನಾಗಿ ಒಬ್ಬ ಯಂಗ್ ಅಂಡ್ ಎಫಿಷಿಯಂಟ್ ಆಫೀಸರ್ ಪರಶುರಾಮ್ ಕರೆಕ್ಟ್, ಬಹಳ ಒಳ್ಳೆ ಅಧಿಕಾರಿ. ಯಾರು ಸಹ ಎಂತಂದ್ರೆ ಯಾದಗಿರಿಗೆ ಒಬ್ಬ ಅಧಿಕಾರಿ ಬಂದು ಎಂತಂದ್ರೆ ನಾನ್ ಎಂತಂದ್ರೆ ತಾರೀಫ್ ಮಾಡಿರ್ತಕ್ಕಂಥದ್ದು ಬಹಳ ಕಡಿಮೆ. ಒಬ್ಬ ಒಳ್ಳೆ ಅಧಿಕಾರಿನ ಎಂತಂದ್ರೆ ಕಳ್ಕೊಂಡಿದ್ದೀವಿ. ಅವ್ರ ಕುಟುಂಬದಲ್ಲಿ ನಾವು ನೋವಿಗೆ ಇದ್ದೀವಿ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ಪತ್ತಾರೆ, ಇವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥವ್ರು ತಾವು ವಿಫಲರಾಗಿದ್ರಿ. ಇದನ್ನ ಬಹಳ ಕುಲಂಕಷವಾಗಿ ಅಂತಂದ್ರೆ ಒಂದು ತನಿಖಾ ತಂಡನ ನೇಮಿಸಿ
ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು. ಒಂದು ಪ್ರಿಯಾಂಕ ಖರ್ಗೆ ಅವ್ರ ಒಂದು IGP ಒಂದು ಕಾಲ್ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್. ನಮ್ಮ ಆಗ್ರಹ ಕೂಡ ಅದೇ, SIT ತನಿಖೆ ಆಗಬೇಕು. ಯಾರು ನಿಜವಾಗ್ಲೂ ಆ PSI ಇಂದ ಹಣ ಸುಲಿಗೆ ಮಾಡೋದಕ್ಕೆ ನೋಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು. ಥ್ಯಾಂಕ್ ಯು. ಗುರುಮಿಟ್ಕಲ್ನ ಶಾಸಕರು ಶರಣಗೌಡ ಕಂದಕೂರ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ.